ಎಷ್ಟೇ ಕಷ್ಟ ಆದ್ರೂ ಕೂಡ ಈ ವರ್ಷ ಘೋಷಣೆ ಮಾಡಿದೆ 2025-26 ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ ನಾನು ಈ ವರ್ಷ ಮೆಡಿಕಲ್ ಕಾಲೇಜನ್ನು ಕೊಡ್ತೀನಿ ಅಂತ. ಆದ್ರೆ ದುರ್ದೈವ ಮೊನ್ನೆ ಕೆಲವು ದಿನಗಳ ಹಿಂದೆ ನಾನು ಡಿ ಕೆ ಶಿವಕುಮಾರ್ ನಾವೆಲ್ಲರೂ ಕೂಡ ಶಂಕುಸ್ಥಾಪನೆ ಮಾಡಿದ ಮೆಡಿಕಲ್ ಕಾಲೇಜ್ಗೆ. ಆದ್ರೆ ಅವ್ರು ಇರಲಿಲ್ಲ. ಇದ್ದಿದ್ರೆ ಸಂತೋಷ ಪಡ್ತಾ ಇದ್ರು, ಖುಷಿ ಪಡ್ತಾ ಇದ್ರು. ಅವ್ರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಮೆಡಿಕಲ್ ಕಾಲೇಜು ನಾವು ಶಂಕುಸ್ಥಾಪನೆಯನ್ನು ಮಾಡೋದು. ಅದು ಶಂಕುಸ್ಥಾಪನೆ ಆಗ್ಬೇಕಾದ್ರೆ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜು ಸಿಕ್ಬೇಕಾದ್ರೆ ಅದಕ್ಕೆ ಮೇಟಿಯವರು ಕಾರಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಆಮೇಲೆ ಅಪ್ಪರ್ ಕೃಷ್ಣ 3ನೇ ಹಂತ ಪರಿಹಾರ ಕೊಡ್ಲೇಬೇಕು ಅಂತೇಳಿ ಹಠ ಮಾಡಿದ್ರು. ಇಲ್ಲಿ ಜೆ.ಟಿ. ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ, ಆಮೇಲೆ ನಮ್ಮ ಅಜಯ್ ಸರ್ನಾಯಕ್ ಇದ್ದಾರೆ, ತಿಮ್ಮಾಪುರ್ ಇದ್ದಾರೆ. ಇವ್ರ ಜೊತೆ ಇನ್ನೂ ಅನೇಕ ಜನ ಇವತ್ತಿನವರೆಗೆ ಪರಿಹಾರ ಕೊಡ್ಲಿಲ್ಲ. 4 ವರ್ಷ ಬೇಕಾಗಿತ್ತ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಯಾಕೆ ಕೊಡ್ಲಿಲ್ಲ? ಯಾಕೆ ತೀರ್ಮಾನ ಮಾಡಲಿಲ್ಲ? ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ರೈತ ಮುಖಂಡರುಗಳ ಜೊತೆಗೆ ಶಾಸಕರ ಜೊತೆಯಲ್ಲಿ ಮೀಟಿಂಗ್ ಮಾಡಿದೆ. ಒಂದೇ ಹಂತದಲ್ಲಿ ಕನ್ಸೆಂಟ್ ಮೂಲಕ, ಒಪ್ಪಂದದ ಮೂಲಕ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದೆ. 1 ಎಕರೆ ತರಿ ಜಮೀನಿಗೆ, ನೀರಾವರಿ ಜಮೀನಿಗೆ 40 ಲಕ್ಷ ರೂಪಾಯಿಗಳು, ಕುಸ್ಕಿ ಜಮೀನಿಗೆ, ಒಣ ಭೂಮಿಗೆ 30 ಲಕ್ಷ ರೂಪಾಯಿಗಳು. ಅದನ್ನು ಸುಳ್ಳು ಹೇಳ್ತಾರೆ ಬಿಜೆಪಿಯವರು. ಬಜೆಟ್ ನಲ್ಲಿ ದುಡ್ಡೇ ಇಟ್ಟಿಲ್ಲ. ದುಡ್ಡಿಟ್ಟಿದ್ದೇನೆ. ಮೊನ್ನೆ ಶಂಕುಸ್ಥಾಪನೆ ಮಾಡಿದಾಗ ಚೆಕ್ಗಳನ್ನು ವಿತರಣೆ ಮಾಡಿದ್ದೀವೋ ಇಲ್ಲ? ಏನ್ರಿ ಜೆ.ಟಿ. ಪಾಟೀಲ್ರೆ, ಈ ವರ್ಷ ಎಷ್ಟು ದುಡ್ಡು ಆಗ್ತದೆ, ಯಾರ್ಯಾರು ಮುಂದೆ ಬರ್ತಾರೆ ಕನ್ಸೆಂಟ್ ಆಗಿ ಜಮೀನನ್ನ ಕೊಡ್ಲಿಕ್ಕೆ, ಅವರೆಲ್ಲರಿಗೂ ಕೂಡ ಹಣ ಕೊಟ್ಟೇ ಕೊಡ್ತೀವಿ, ಪರಿಹಾರ ಕೊಟ್ಟೇ ಕೊಡ್ತೀವಿ. ಬಿಜೆಪಿಯವರು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾರಲ್ಲ, ಇವತ್ತವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದಾರ? ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಅಂದ್ರೆ 13 ವರ್ಷಗಳಾಯ್ತು. 13 ವರ್ಷ ಆಯ್ತು. ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ನಾನು ಡಿ ಕೆ ಶಿವಕುಮಾರ್ ಅನೇಕ ಸಾರಿ ಭೇಟಿ ಮಾಡಿದ್ರು. ಇವತ್ತವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಇವರಿಗೆ ಯಾವ ನೈತಿಕತೆ ಇದೆ? ನಮ್ಮನ್ನ ಪ್ರಶ್ನೆ ಮಾಡಲಿಕ್ಕೆ ಯಾವ ನೈತಿಕತೆ ಇದೆ? ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಆದ್ರಿಂದ ಬಿಜೆಪಿ ಅವರು ಇದಾರಲ್ಲ, ಬರೀ ಬುರುಡೆ ದಾಸರು. ಸುಳ್ಳೆ ಅವ್ರ ಮನೆ ದೇವರು, ಸುಳ್ಳೆ ಮನೆ ದೇವರು.